ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ಇವತ್ತು ನಿಮಗೊಂದು ಈನೋದ ಟಿಪ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಾನು ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿಗೂ ಈನೋವು ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಇಲ್ಲ, ಈನೋನ ಇಡ್ಲಿ ಹಿಟ್ಟಿಗೆ ಹಾಕ್ಬಿಟ್ರೆ ಮಾತ್ರ ಇಡ್ಲಿ ಮಾತ್ರ ಮಲ್ಲಿಗೆ ಹೂವು ಬಂದಂಗೆ ಬರುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಎದೆ ಉರಿಯೋದಿಲ್ಲ, ಸಖತ್ ಟೇಸ್ಟ್ ಕೊಡುತ್ತೆ. ಅದರದ್ದು ಟಿಪ್ಸು ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಮರಿದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇದಕ್ಕೆ ಒಂದು 100 ಲೈಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಟಿಪ್ಸು ಖಂಡಿತ ಇಷ್ಟ ಆಗುತ್ತೆ. ಇದನ್ನು ಯಾವ ರೀತಿ ನಾನು ಇಡ್ಲಿ ಹಿಟ್ಟಿಗೆ ಹಾಕಬೇಕು ಅನ್ನೋದ ಹೇಳ್ಕೊಡ್ತೀನಿ, ಬನ್ನಿ. ಇದು ನೀವು ಅಕ್ಕಿ, ನಾನು ಸೊಸೈಟಿ ಅಕ್ಕಿನೇ ಹಾಕೋದು. ಅದು ಹಾಕಿದ್ರೆ ಇಡ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊಸೈಟಿ ಅಕ್ಕಿ ಹಾಕಿದ್ದೀನಿ. ಮತ್ತು ಮನೆವೇ ಉದ್ದಿನಕಾಳು, ಕರಿ ಉದ್ದಿನಕಾಳು ಬರುತ್ತಲ್ಲ, ಆ ಉದ್ದಿನಕಾಳನ್ನ ಒಡ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೊಗೊಂಡು ಉದ್ದಿನಕಾಳು ರುಬ್ಕೊಂಡಿದ್ದೀನಿ, ಅಕ್ಕಿ ರುಬ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ರಾತ್ರಿ ಅನ್ನ ರುಬ್ಕೊಂಡಿದ್ದೀನಿ. ಇಷ್ಟನ್ನ ರುಬ್ಬಿಟ್ಟಿದ್ದೆ ರಾತ್ರಿ. ಈಗ ಅರಳಿದೆ, ಇನ್ನೂ ಉಬ್ಬಿದೆ. ಇದು ಉಬ್ಬಿದ ಮೇಲೆ ನಾನು ಈನೋ ಪ್ಯಾಕೆಟ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಮತ್ತು ಈನೋ ಪ್ಯಾಕೆಟು, ಒಂದು ಈನೋ ಪ್ಯಾಕೆಟ್ ಹಾಕ್ಬಿಟ್ರೆ ಸಾಕು. ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಲ್ಲಿಗೆ ಹೂ ಥರ ಬರುತ್ತೆ. ಇಡ್ಲಿ ತಿನ್ನಲ್ಲ ಅನ್ನೋರು ಇಷ್ಟಪಟ್ಟು ಇಡ್ಲಿ ತಿಂತಾರೆ. ಇದಕ್ಕೆ ಚಟ್ನಿ ಮತ್ತು ಕಾಂಬಿನೇಷನ್ ಮಟನ್ ಸಾರು. ಇವತ್ತು ಮಟನ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಈನೋ ಪ್ಯಾಕೆಟ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿಬಿಟ್ಟು ನೀವೊಂದು 1/4 ಗಂಟೆ ಬಿಟ್ಬಿಟ್ರೆ ಸಾಕು. 1/4 ಗಂಟೆ, ಒಂದು 10 ನಿಮಿಷ ಬಿಟ್ಬಿಟ್ಟು ಒಲೆ ಮೇಲೆ ಇಡ್ಲಿ ಹುಯ್ದ್ರೆ ಮಾತ್ರ ಮಲ್ಲಿಗೆ ಹೂವು ಇಡ್ಲಿ ಬಂದಂಗೆ ಬರುತ್ತೆ. ಇದನ್ನು ಹಾಕ್ತೀನಿ ಇವಾಗ ನಾನು. ಇದನ್ನು ಹಾಕ್ಬಿಟ್ಟು ಉಪ್ಪು ಮುಂಚೆನೇ ಹಾಕಿದೆ ನಾನು, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಉಪ್ಪು ರಾತ್ರಿ ಹೊತ್ತು ಹಾಕಲ್ಲ, ಬೆಳಗ್ಗೆ ಎದ್ದೆ ಉಪ್ಪು ಹಾಕೋದು. ಈಗ ಒಂದು ಈನೋ ಪ್ಯಾಕೆಟ್ ಹಾಕಿದ್ದೀನಿ. ಇದರಲ್ಲಿ ಫ್ಲೇವರ್ಗಳು ಬರುತ್ತೆ, ಯಾವ ಫ್ಲೇವರ್ನಾರು ಹಾಕ್ಬೋದು. ಏನಕ್ಕೆ ಹಾಕೋದು ಅಂದರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ, ಮತ್ತು ಹೂವು ಬಂದಂಗೆ ಬರುತ್ತೆ ಅಂತ. ಸೋಡಾನು ಹಾಕ್ತಾರೆ, ನಾನು ಸೋಡಾ ಎಲ್ಲ ಹಾಕಲ್ಲ. ಎದೆ ಉರಿನೂ ಸೋಡಾ ಹಾಕಿದ್ರೆ ಇಡ್ಲಿನೂ ತಿನ್ನೋಕ್ಕಾಗಲ್ಲ, ಮತ್ತು ಎದೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಈನೋ ಹಾಕಿ ನೋಡಿ ನೀವು, ಎಷ್ಟು ಚೆನ್ನಾಗಿ ಇಡ್ಲಿನೂ ಹೂವು ಬಂದಂಗೆ ಬರುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ. ಎಂಥ ಒಳ್ಳೆ ಟೇಸ್ಟ್ ಸಿಗುತ್ತೆ ಗೊತ್ತಾ. ಇದು ನನಗೆ ನಾನೇ ಕಂಡಿಟ್ಕೊಂಡಿರೋ ಟಿಪ್ಸ್ ಅಲ್ಲ, ನನಗೂ ಒಬ್ಬರು ಹೇಳಿದರು. ನಾನು ಗ್ಯಾಸ್ಟ್ರಿಕ್ ಅಂತ ಇದ್ದಾಗ ನೀವು ದೋಸೆ ಇಡ್ಲಿ ಮಾಡಿದಾಗ ಈ ಥರ ಮಾಡಿ ಅಂತ. ದೋಸೆಗೂ ಇದೇ ಥರ ಸೇಮ್ ಮಾಡ್ಕೋಬೇಕು. ದೋಸೆನೂ ಸೂಪರಾಗಿ ಬರುತ್ತೆ. ನೀವು ಇದನ್ನು ಮನೇಲಿ ಈ ಟಿಪ್ಸ್ನ ಮಾಡಿ, ಚೆನ್ನಾಗಾಗುತ್ತೆ. ನೀವೇ ಚೆನ್ನಾಗಿದೆ ಮೇಡಮ್ ಅಂತ ಕಮೆಂಟ್ ಹಾಕ್ತೀರಾ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಇಡ್ಲಿ ಹೇಗೆ ಬಂದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ. ಇದನ್ನು ಹಾಕಿ ನೀವು ಒಂದು 10 ನಿಮಿಷ, 1/4 ಗಂಟೆ ಬಿಡಬೇಕು, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಇಡ್ಲಿ, ದೋಸೆ ಎಲ್ಲ ಮಾಡಿದಾಗ ಈ ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಫ್ರೆಂಡ್ಸಿಗೂ ಹೇಳಿ. ನಾನು ಹಾಕ್ತಾಯಿದ್ದೀನಿ ನೋಡಿ ಇಡ್ಲಿನ, ತುಂಬಾ ಚೆನ್ನಾಗೂ ಬರುತ್ತೆ. ಎಷ್ಟು ಚೆನ್ನಾಗಿ ಉಬ್ಬಿದೆ ಇಡ್ಲಿ, ಮತ್ತು ತುಂಬಾ ಸಾಫ್ಟಾಗೂ ಬಂದಿದೆ ಇಡ್ಲಿ. ನೋಡ್ತಾ ಇದ್ದರೆ ನನಗೀಗಲೇ ತಿನ್ನಬೇಕು ಅನಿಸುತ್ತೆ, ಆದರೆ ನಂದು ಇನ್ನೂ ಕೆಲಸ ಮುಗ್ದಿಲ್ಲ, ಅದಕ್ಕೇ ಈಗ ತಿನ್ನಲ್ಲ. ನಿಮಗೆ ಈ ಟಿಪ್ಸು ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್.